ಹಾಸನ ಕ್ಷೇತ್ರ ಗೆಲ್ಲಿಸ್ಕೊಡಿ 5 ವರ್ಷ ಸಿಎಂ ಅವರೇ ಇರ್ತಾರೆ ಅಂತ ಹೇಳಿದ್ರು. ಅವರು ಯತೀಂದ್ರ ಹೇಳಿದ್ದು ಅವ್ರ ವೈಯಕ್ತಿಕ ವಿಚಾರ, ಅದು ಪಕ್ಷದ ವಿಚಾರ ಅಲ್ಲ. ಪಕ್ಷ ಹೈಕಮಾಂಡ್ ಇದೆ, ಹೈಕಮಾಂಡ್ ಏನು ತೀರ್ಮಾನ ತೊಗೊಳ್ತದೆ ಆ ತೀರ್ಮಾನ ಪ್ರಕಾರ ನಾವೆಲ್ಲ ಇರಬೇಕಾಗುತ್ತೆ. ಅದು 5 ವರ್ಷನೂ ಇರ್ಬೋದು, ಮುಂದಿನ 5 ವರ್ಷನೂ ಇರ್ಬೋದು. ಅದಕ್ಕೇನು ಹೈಕಮಾಂಡ್ ಮನಸ್ಸು ಮಾಡಿದರೆ ಏನು ಬೇಕಾದರೂ ಆಗ್ಬೋದು. ಹೈಕಮಾಂಡ್ ಏನು ಸೂಚನೆ ಕೊಡ್ತೋ ಆ ಪ್ರಕಾರ ಅವ್ರು ಇರ್ತಾರೆ. ಸರ್, ಪದೇ ಪದೇ 5 ವರ್ಷ ಆದಮೇಲೆ ಸಿಎಂ ನಾನೇ ಇರ್ತೀನಿ, ಅದಾದಮೇಲೆ ಸಿಎಂ 2.5 ವರ್ಷ ಆದಮೇಲೆ ಇವರು DK ಶಿವಕುಮಾರ್ ನಡೀತಾ ಇದು ಇನ್ನೂ ತಿಕ್ಕಾಟ ಕೂಡ ಇನ್ನೂ ನಡೀತಾನೆ ಇದೆ ಅಂತ. ಈಗ ಅದ್ರದ್ದು ಪಾಲಾಗಿದೆ, ಇಂತಿಷ್ಟು ವರ್ಷ ಆಗಿದೆ ಅಂತ ನಿಮ್ಮ ನೇರ ಮಧ್ಯಸ್ಥಿಕೆ ಇಟ್ಕೊಂಡು ಚರ್ಚೆ ಆಗಿದೆ. ಹಾಸನ ಕ್ಷೇತ್ರ ಗೆಲ್ಲಿಸ್ಕೊಡಿ 5 ವರ್ಷ ಸಿಎಂ ಅವರೇ ಇರ್ತಾರೆ ಅಂತ ಹೇಳಿದ್ರು. ಅವರು ಯತೀಂದ್ರ ಹೇಳಿದ್ದು ಅವ್ರ ವೈಯಕ್ತಿಕ ವಿಚಾರ, ಅದು ಪಕ್ಷದ ವಿಚಾರ ಅಲ್ಲ. ಪಕ್ಷ ಹೈಕಮಾಂಡ್ ಇದೆ, ಹೈಕಮಾಂಡ್ ಏನು ತೀರ್ಮಾನ ತೊಗೊಳ್ತದೆ ಆ ತೀರ್ಮಾನ ಪ್ರಕಾರ ನಾವೆಲ್ಲ ಇರಬೇಕಾಗುತ್ತೆ. ಅದು 5 ವರ್ಷನೂ ಇರ್ಬೋದು, ಮುಂದಿನ 5 ವರ್ಷನೂ ಇರ್ಬೋದು. ಅದಕ್ಕೇನು ಹೈಕಮಾಂಡ್ ಮನಸ್ಸು ಮಾಡಿದರೆ ಏನು ಬೇಕಾದರೂ ಆಗ್ಬೋದು. ಹೈಕಮಾಂಡ್ ಏನು ಸೂಚನೆ ಕೊಡ್ತೋ ಆ ಪ್ರಕಾರ ಅವ್ರು ಇರ್ತಾರೆ. ಸರ್, ಪದೇ ಪದೇ 5 ವರ್ಷ ಆದಮೇಲೆ ಸಿಎಂ ನಾನೇ ಇರ್ತೀನಿ, ಅದಾದಮೇಲೆ ಸಿಎಂ 2.5 ವರ್ಷ ಆದಮೇಲೆ ಇವರು DK ಶಿವಕುಮಾರ್ ನಡೀತಾ ಇದು ಇನ್ನೂ ತಿಕ್ಕಾಟ ಕೂಡ ಇನ್ನೂ ನಡೀತಾನೆ ಇದೆ ಅಂತ. ಈಗ ಅದ್ರದ್ದು ಪಾಲಾಗಿದೆ, ಇಂತಿಷ್ಟು ವರ್ಷ ಆಗಿದೆ ಅಂತ ನಿಮ್ಮ ನೇರ ಮಧ್ಯಸ್ಥಿಕೆ ಇಟ್ಕೊಂಡು ಚರ್ಚೆ ಆಗಿದೆ. ನಮ್ಮ